ಮಹಾದೇವ ಅವರ 10 ಕೈಯಲ್ಲಿ ಏನು ಹಿಡಿದಿರ್ತಾರೆ ನಂದಿ? ಮೊದಲನೇ ಹಸ್ತ ಅಭಯ ಮುದ್ರೆಗೆ, ಎರಡನೇದು ಉಳಿ, ಮೂರನೇದು ಶೂಲ, ನಾಲ್ಕನೇದು ವಜ್ರ, ಐದನೇದರಲ್ಲಿ ಪಾಶ, ಆರನೇದರಲ್ಲಿ ಖಡ್ಗ, ಏಳನೇ ಹಸ್ತದಲ್ಲಿ ಅಂಕುಶ, ಎಂಟನೇದರಲ್ಲಿ ಘಂಟೆ, ಒಂಬತ್ತನೇದರಲ್ಲಿ ನಾಗ ಮತ್ತು 10ನೇ ಹಸ್ತ ಅಗ್ನಿಯ ಸ್ವರೂಪ ಪ್ರಭು. ಅದ್ಭುತ ಸ್ವರೂಪ. ಎಲ್ಲಕ್ಕಿಂತ ವಿಶೇಷವಾದದ್ದು ಏನು ಅಂದ್ರೆ ಪ್ರಭು, ಸಂಪೂರ್ಣ ಪ್ರಕೃತಿಯ ನಿರ್ಮಾಣ ಇವರಿಂದನೇ ಆಗಿತ್ತು ಪ್ರಭು. ಮಾತೆ ಷೋಡಶಿ ಮತ್ತು ಮಹಾದೇವನ ಏಕಾತ್ಮದಿಂದ ಎಲ್ಲ ಒಂದೇ ರೂಪದಿಂದ ಈ ರೀತಿಯಾಗಿ ಅಗ್ನಿರೂಪ ಮಹಾದೇವ ಮತ್ತು ಸೋಮರೂಪ ಶಕ್ತಿಯ ಸಂಯೋಗದಿಂದ ಜನಿಸಿದ್ದೆ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿ. ಇದನ್ನ ಕೇಳಿ ನಿಮ್ಮ ಮುಖದ ಭಾವನೆ ಯಾಕೆ ಹೀಗಾಯ್ತು ಪ್ರಭು? ಜನನಿ ಅನ್ನೋ ಹೆಸರನ್ನ ಕೇಳಿ ನನಗೆ ನನ್ನ ಅಮ್ಮನ ನೆನಪಾಗ್ತಾ ಇದೆ. ಮನೆಯಿಂದ ಹೊರಟ ಮೇಲೆ ನಾನು ಅಮ್ಮನ ಹತ್ರ ಏನೂ ಮಾತಾಡಿಲ್ಲ. ನಾನಿಲ್ಲ ಅಂತ ಅಮ್ಮ ಅಲ್ಲಿ ಊಟನೂ ಮಾಡಿರೋದಿಲ್ಲ. ಅಮ್ಮ ಅಮ್ಮ ಶಿವ, ಹೇಗಿದೆಯಾ ನೀನು? ಹುಷಾರಾಗಿದ್ದೀನಿ ಅಮ್ಮ. ಆದ್ರೆ ನಾನು ಚೆನ್ನಾಗಿರೋದು ನೀವು ಹೇಗಿದ್ದೀರೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ನೀವೇನಾದ್ರೂ ಹುಷಾರಾಗಿಲ್ದೇ ಇದ್ರೆ, ಸಮಯಕ್ಕೆ ಊಟ ಮಾಡದೇ ಇದ್ರೆ ನಾನು ಈಗಲೇ ಮನೆಗೆ ಬರ್ತೀನಿ. ಇಲ್ಲ ಇಲ್ಲ, ನೀನ್ ಹಾಗೆಲ್ಲ ಏನು ಮಾಡ್ಬೇಡ. ನೀನು ನಿನ್ ಕರ್ತವ್ಯ ಮಾಡ್ಬೇಕು ಶಿವ. ಅಲ್ಲಿ ನೀವು ಊಟನೇ ಮಾಡದೇ ಇದ್ರೆ ನಾನು ನನ್ನ ಕರ್ತವ್ಯನ ಹೇಗ್ ಮಾಡೋದು ಅಮ್ಮ? ನಾನು ಊಟ ಮಾಡ್ತೀನಿ ಶಿವ, ನಾನು ಊಟ ಮಾಡ್ತೀನಿ. ನಿನಗೋಸ್ಕರ ನಾನು ಊಟ ಮಾಡ್ತೀನಿ. ಹಾಗಾದ್ರೆ ಮಾತು ಕೊಡಿ ಅಮ್ಮ, ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡೇ ಮಾಡ್ತೀರಾ ಅಂತ. ನಾನು ಮಾತು ಕೊಡ್ತೀನಿ, ಇನ್ನು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತೀನಿ. ಮೇಲ್ ನೋಡು, ನಾನು ಒಪ್ಕೊಂಡೆ ನಿನ್ ಮಾತನ್ನ. ನಾನು ಊಟ ಮಾಡ್ತೀನಿ. ಪ್ರಭು, ನೀವು ಮಾತೆ ಷೋಡಶಿಯ ಬಗ್ಗೆ ತಿಳ್ಕೊಳ್ಬೇಕಾ? ಹೌದು, ಹೇಳಿ ನಂದಿ. ಮಾತೆ ಷೋಡಶಿಗೆ ಬಹಳ ಹೆಸರುಗಳಿವೆ ಪ್ರಭು. ಅದರಲ್ಲಿ ಮಾತೆ ತ್ರಿಪುರ ಸುಂದರಿ, ಮಾತೆ ಲಲಿತಾ, ಮಾತೆ ಲೀಲಾವತಿ, ಮಾತೆ ರಾಜೇಶ್ವರಿ, ಹೀಗೆ. ಹೌದು ಗೆಳೆಯ, ಹಾಗೆ 3ನೇ ಮಹಾವಿದ್ಯೆ ಶ್ರೀಗೆ ಅಧಿಪತಿಯಾಗಿರೋಳೆ. ಜಗತ್ತಿಗೆ ಶ್ರೀ ಪ್ರದಾನ ಮಾಡೋಳು. ಗೆಳತಿ, ಶ್ರೀ ಅಂತಂದ್ರೆ ಏನು? ಶ್ರೀ ಅಂದ್ರೆ
ಶುಭ, ಕಾಂತಿ. ಶ್ರೀಯಿಂದ ಸಂಪೂರ್ಣ ಜಗತ್ತಲ್ಲಿ ಕಾಂತಿ ತುಂಬಿದೆ. ಸಮಸ್ತ ದೇವಿ ದೇವತೆಗಳು, ಗ್ರಹ ನಕ್ಷತ್ರಗಳು, ಸೂರ್ಯ ಚಂದ್ರನ ಬೆಳಕು ಶ್ರೀಯಿಂದಾನೇ ಸ್ವರ್ಗ ಸೃಷ್ಟಿಯಾಗಿರೋದು. ಈ ಶ್ರೀ ಇಲ್ದಿದ್ರೆ ಸಂಪೂರ್ಣ ಜಗತ್ತು ನಿಸ್ತೇಜ, ಕಾಂತಿಹೀನ ಆಗ್ಬಿಡತ್ತೆ ಗೆಳೆಯ. ಹಾಗಾದ್ರೆ ಶ್ರೀಗೆ ತುಂಬಾ ಮಹತ್ವ ಇದೆ. ಹೌದು ಗೆಳೆಯ, ನಮ್ಮ ಪ್ರಾರ್ಥನೆ ಇಷ್ಟೇ, ಜಗತ್ತಿಂದ ಶ್ರೀ ದೂರ ಆಗ್ಬಾರ್ದು. ಗೆಳತಿ, ಪ್ರಳಯದ 3ನೇ ಹಂತದಲ್ಲಿ ಏನಾಗತ್ತೆ? ಒಂದ್ ವೇಳೆ 3ನೇ ಹಂತದಲ್ಲಿ ಪ್ರಳಯ ಜಗತ್ತಲ್ಲಿರೋ ಶ್ರೀ ಮೇಲೆ ಪ್ರಭಾವ ಬೀರದೇ ಇದ್ರೆ? ಆ ರೀತಿ ಆಗೋ ಸಾಧ್ಯತೆ ಇದೆ ಗೆಳೆಯ. ಹಾಗಾದ್ರೆ ನಾವು ಶ್ರೀ ರಕ್ಷಣೆಗೆ ಶ್ರೀದೇವಿ ತ್ರಿಪುರ ಸುಂದರಿನ ಜಾಗೃತ ಮಾಡಬೇಕು ಗೆಳತಿ. ನಾವು ಸಾಧ್ಯತೆನ ಸತ್ಯ ಆಗೋದ್ರಿಂದ ತಡಿಬೇಕು. ಸರಿಯಾಗಿ ಹೇಳಿದ್ರಿ ಗೆಳೆಯ. ನಾವು 3ನೇ ಪ್ರಳಯನ ತಡಿದೇ ಇದ್ರೆ ಸಂಪೂರ್ಣ ಜಗತ್ತಿಂದ ಕಾಂತಿ ಮಾಯ ಆಗಿ ಹೋಗುತ್ತೆ. ಪ್ರಕೃತಿ ಕೋಪಗೊಂಡು ಭೀಭತ್ಸ ಆಗುತ್ತೆ ಗೆಳೆಯ. ಆದ್ರಿಂದ 3ನೇ ಮಹಾವಿದ್ಯೆ ತ್ರಿಪುರ ಸುಂದರಿನ ಜಾಗೃತ ಮಾಡಲೇಬೇಕು. ಈ ಪ್ರಳಯದ ದುಷ್ಪರಿಣಾಮನ ನಾಶ ಮಾಡಬೇಕು. ಗೆಳತಿ, ಇದಕ್ಕೂ ಮೊದಲು ಯಾವತ್ತಾದ್ರೂ ಇಂಥ ಸ್ಥಿತಿ ಉದ್ಭವ ಆಗಿತ್ತಾ? ಶ್ರೀದೇವಿ ತ್ರಿಪುರ ಸುಂದರಿನ ಜಾಗೃತ ಮಾಡೋ ಅಗತ್ಯ ಬಂದಿತ್ತಾ? ಹೌದು ಗೆಳೆಯ, ಒಂದ್ಸಲ ಇಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಭಂಡಾಸುರನ ಅಂತ್ಯಕ್ಕೆ ಅವರನ್ನ ಜಾಗೃತ ಮಾಡೋ ಅವಶ್ಯಕತೆ ಬಂದಿತ್ತು. ಈ ಭಂಡಾಸುರ ಯಾರು ಗೆಳತಿ? ಅವನು ಅಸುರರಲ್ಲಿ ಒಬ್ಬ. ಭಕ್ತಿನ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ವರನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊತಿದ್ದ. ಹಾಗೆ ಜಗತ್ತಿಗೆ ವಿನಾಶದ ಪ್ರಳಯನ ತರ್ತಿದ್ದ. ಭಂಡಾಸುರ ಯಾರ ಭಕ್ತಿ ಸಹಾಯ ಪಡ್ಕೊಂಡಿದ್ದ ಗೆಳತಿ? ಮಹಾದೇವನ ಭಕ್ತಿಯನ್ನ. ತನ್ನ ಕಠಿಣ ತಪಸ್ಸಿಂದ ಮಹಾದೇವನ ಒಲಿಸ್ಕೊಂಡು ಅವರಿಂದ ವರ ಕೇಳ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ರೀತಿ 1000 ವರ್ಷಗಳು ಕಳಿತು. ಆದರೆ ಬಂಡಾಸುರನ ತಪಸ್ಸು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಾಗೃತನಾಗು ವತ್ಸ, ಜಾಗೃತನಾಗು. ಭಂಡಾಸುರನ ಕೋಟಿ ಕೋಟಿ ಪ್ರಣಾಮಗಳು ಮಹಾದೇವ. ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೇನೆ. ವರವಾಗಿ ನಿನಗೆ ಏನು ಬೇಕು ಕೇಳು. ನನಗೆ ಜಗತ್ತಿನಲ್ಲಿ ಅಮರನಾಗೋ ವರ ಬೇಕು ಪ್ರಭು. ಭಂಡಾಸುರ, ಈ ಸೃಷ್ಟಿಯಲ್ಲಿ ಯಾವುದೂ ಅಮರವಲ್ಲ. ಈ ಜಗತ್ತಿನಲ್ಲಿ ಹುಟ್ಟಿದ್ದೆಲ್ಲ ಖಂಡಿತ ನಾಶ ಆಗಲೇಬೇಕು. ಆದ್ರಿಂದ ಈ ವರವನ್ನ ನಾನು ನಿನಗೆ ಕೊಡೋಕ್ಕಾಗೋದಿಲ್ಲ. ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದ್ದು. ಸೃಷ್ಟಿಯ ಈ ನಿಯಮಕ್ಕೆ ಜಗತ್ತಿನ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಜಂತು, ಪ್ರತಿಯೊಂದು ದೇವಾನು ದೇವತೆಗಳು ಬಂಧಿಯಾಗಿದ್ದಾರೆ. ಹಾಗಾದ್ರೆ ನನ್ನ ಈ ಬ್ರಹ್ಮಾಂಡದಲ್ಲಿ ಶಕ್ತಿಶಾಲಿ ಪುರುಷನನ್ನಾಗಿ ಮಾಡಿ 80,000 ವರ್ಷದ ತನಕ ಸಂಪೂರ್ಣ ಬ್ರಹ್ಮಾಂಡವನ್ನೇ ಆಳುವಂತ ವರದಾನ ಪ್ರಾಪ್ತಿ ಮಾಡಿ ಪ್ರಭು. ತಥಾಸ್ತು. ನಿಮ್ಮ ಕೃಪಾ ಕಟಾಕ್ಷ ಮಹಾಪ್ರಭು. ಎಲ್ಲ ನಿಮ್ಮ ಕೃಪೆ ಮಹಾದೇವ. ಮಹಾದೇವ, ಈಗ ನಿಮ್ಮ ಈ ವರದಿಂದಾನೇ ನಾನು ನಿಮ್ಮ ಪ್ರೀತಿಯ ಜೀವಿಗಳನ್ನ ಹಿಂಸಿಸ್ತೇನೆ. ಮತ್ತೆ ನೀವು ನನ್ನನ್ನು ತಡೆಯೋದಕ್ಕಾಗೋದಿಲ್ಲ ಮಹಾದೇವ. ಏನು?
ಮಹಾದೇವನಿಂದ ವರ ಪಡ್ಕೊಂಡು ಅವನು ಮಹಾದೇವ ಮತ್ತೆ ಮಹಾದೇವ ಸೃಷ್ಟಿಸಿರೋ ಜಗತ್ತಿಗೆ ಸಂಕಷ್ಟ ಆಗ್ಬಿಟ್ನಾ? ಇವನ ಪೂರ್ತಿ ಕತೆ ಏನು ಗೆಳತಿ? ತನ್ನ ತಪಸ್ಸಿನ ಫಲವಾಗಿ ಮಹಾದೇವನಿಂದ ವರ ಪಡ್ಕೊಂಡು ತನ್ನ ಅತಿಯಾದ ಶಕ್ತಿಯಿಂದ ಸಂಪೂರ್ಣ ಬ್ರಹ್ಮಾಂಡನೇ ತನ್ನ ಅಧೀನ ಮಾಡ್ಕೊಂಡ ಪ್ರಭು. ಅವನು ಎಂಥ ಸ್ಥಿತಿನ ತಂದಿದ್ದ ಅಂದ್ರೆ ಪ್ರಭು, ಅವನ ಭಯದಿಂದ ಇಂದ್ರಾದಿ ದೇವತೆಗಳು ಅವನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ರು. ನನ್ನಿಂದ ಪಾರಾಗಿ ಎಲ್ಲಿ ತನಕ ಓಡ್ತೀಯಾ ಇಂದ್ರ? ನಿನ್ನ ಮಾಹಿತಿಗೋಸ್ಕರ ಹೇಳ್ತಿದ್ದೀನಿ, ಈ ಸಂಪೂರ್ಣ ಬ್ರಹ್ಮಾಂಡನೇ ಈಗ ನಂದು. ನಾನು ಮನಸ್ಸು ಮಾಡಿದ್ರೆ ನಿನಗೆ ಶಿಕ್ಷೆ ಕೊಡಬಹುದು ಮತ್ತು ಭಿಕ್ಷುಕನಾಗಿ ಈ ಜಗತ್ತಿನಲ್ಲಿ ಅಲ್ದಾಡೋ ಹಾಗೆ ಮಾಡಬಹುದು. ನಿಂತ್ಕೋ, ಪೂರ್ತಿ ಮಾತು ಕೇಳಿ ಹೋಗು. ಇವತ್ತಿನ ನಂತರ ಈ ಜಗತ್ತಿನಲ್ಲಿ ಯಾವುದೇ ಯಜ್ಞ, ಯಾವುದೇ ಹವನ ನಡೆಯೋ ಹಾಗಿಲ್ಲ. ಯಾರು ಈಶ್ವರನ ಹೆಸರನ್ನು ಕರೆಯೋ ಹಾಗಿಲ್ಲ. ಕೇವಲ ನನ್ನ ಪೂಜೆ ಆಗ್ಬೇಕು ಈ ಜಗತ್ನಲ್ಲಿ, ಕೇವಲ ನಂದು. ಯಾಕಂದ್ರೆ ಭಂಡಾಸುರನೇ ಭಗವಂತ ಇಡೀ ಬ್ರಹ್ಮಾಂಡಕ್ಕೆ. ತ್ರಿಲೋಕದಲ್ಲಿ ಎಲ್ಲ ಕಡೆ ವರ ಪಡೆದಿರೋ ಅಸುರ ಭಂಡಾಸುರನ ಭಯ ಮತ್ತು ಆತಂಕ ಹರಡಿತ್ತು. ಅಲ್ಲಿ ಎಲ್ಲರ ಸ್ವಾತಂತ್ರ್ಯ ನಾಶ ಆಗಿತ್ತು. ಆಗ ಎಲ್ಲ ದೇವಾನುದೇವತೆಗಳು ಈ ಸಮಸ್ಯೆಯ ಪರಿಹಾರಕ್ಕೆ ಕೈಲಾಸಕ್ಕೆ ಮಹಾದೇವನ ಹತ್ರ ಹೋದ್ರು. ಮಹಾದೇವ, ನಮ್ಮನ್ನ ಕಾಪಾಡಿ. ಭಂಡಾಸುರನ ಸಂಕಷ್ಟದಿಂದ ನಮ್ಮನ್ನ ಕಾಪಾಡಿ ಮಹಾದೇವ. ನನ್ನ ವರದಿಂದ ಅಜಯನಾಗಿರೋ ಭಂಡಾಸುರನ ಕಷ್ಟದಿಂದ ನಾನಲ್ಲ, ಈ ಬ್ರಹ್ಮಾಂಡವನ್ನು ಮೀರಿ ದೂರದಲ್ಲಿರುವಂತಹ ಪರಾಶಕ್ತಿನೇ ನಿಮ್ಮೆಲ್ಲರ ರಕ್ಷಣೆ ಮಾಡಬೇಕು. ಆದ್ರೆ ಆ ಪರಾಶಕ್ತಿ ಹೇಗ್ ಬರ್ತಾಳೆ ಮಹಾದೇವ? ಅದಕ್ಕೆ ನೀವೆಲ್ಲರೂ ಮಹಾಯಜ್ಞ ಮಾಡಬೇಕು. ಆ ಮಹಾಯಜ್ಞದ ಆಹುತಿಯಿಂದ ಪ್ರತ್ಯಕ್ಷರಾಗ್ತಾರೆ ಪರಾಶಕ್ತಿ. ಅವರೇ ಆತಂಕಕ್ಕೆ ಕಾರಣವಾಗಿರೋ ಭಂಡಾಸುರನನ್ನ ಅಂತ್ಯ ಮಾಡ್ತಾರೆ. ಆಮೇಲೆ ಪ್ರಭು, ಒಂದ್ ಕಡೆ ಎಲ್ಲಾ ದೇವತೆಗಳು ಯಜ್ಞ ಮಾಡ್ತಿದ್ರು, ಮತ್ತೊಂದ್ ಕಡೆ ಭಂಡಾಸುರನಿಗೆ ಅವನ ಗುಪ್ತಚರರು ಈ ಯಜ್ಞದ ಸೂಚನೆ ಕೊಟ್ರು. ಅವನ್ಗೆ ಅವ್ರು ತಿಳಿಸಿದ್ರು ಅವನ ಸಂಹಾರಕ್ಕಾಗಿ ದೇವತೆಗಳೆಲ್ಲ ಯಜ್ಞ ಮಾಡ್ತಿದ್ದಾರೆ ಅಂತ. ಇದನ್ನ ಕೇಳ್ತಿದ್ದ ಹಾಗೆ ಭಂಡಾಸುರ ತನ್ನ ಸೇನೆ ತಗೊಂಡು ಈ ಯಜ್ಞನ ತಡೆಯೋದಕ್ಕೆ ಹೊರಟ. ವೀರ ಸೈನಿಕರೇ, ಆಕ್ರಮಣ ಮಾಡಿ ಎಲ್ಲ ದೇವತೆಗಳನ್ನು ಈ ಕೂಡಲೇ ಬಂಧಿಸಿ. ಆದರೆ ಮಾತೆ ತನ್ನ ಭಕ್ತರಿಗೆ ತೊಂದರೆ ಆಗೋಕ್ ಬಿಡ್ಲಿಲ್ಲ. ಎಲ್ಲ ವಿಘ್ನಗಳು, ಬಾಧೆಗಳು, ಅಸುರಿ ಶಕ್ತಿಗಳಿಂದ ತನ್ನ ಭಕ್ತರನ್ನ ಸದಾ ರಕ್ಷಣೆ ಮಾಡ್ತಾಳೆ. ಈ ಗೋಡೆ ಎಲ್ಲಿಂದ ಬಂತು? ಇದನ್ನ ನನ್ನ ಮುಂದೆ ತಂದವರು ಯಾರು? ಬಂಡಾಸುರ ಗೋಡೆ ನೋಡಿ ಏನ್ ಮಾಡ್ದ ನಂದಿ? ಅವನು ಆ ಗೋಡೆ ಬೀಳ್ಸೋಕೆ ಬಹಳ ಪ್ರಯತ್ನ ಮಾಡ್ದ ಪ್ರಭು. ಆದರೆ ಅವನು ಆ ಗೋಡೆ ಬೀಳ್ಸೋಕಾಗ್ಲಿಲ್ಲ. ಅನಂತರ ನಿರಾಸೆಯಿಂದ ಯಜ್ಞ ಸ್ಥಳದಿಂದ ಹಿಂದೆ ಹೋಗ್ಬೇಕಾಯ್ತು. ಇನ್ನೊಂದ್ ಕಡೆ ಮಾತೆ ಪರಾಶಕ್ತಿ ಇನ್ನೂ ಪ್ರಕಟ ಆಗದೆ ಇದ್ದಿದ್ದಕ್ಕೆ ಎಲ್ಲ ದೇವತೆಗಳು ಹತಾಶರಾಗಿದ್ರು. ಆಗ ಮಾತೆ ಪರಾಶಕ್ತಿ
ಯಜ್ಞದ ಹವನ ಕುಂಡದಿಂದ ಪ್ರಕಟ ಆದ್ರು. ದೇವಿ, ಸಮಸ್ತ ದೇವತೆಗಳ ಪ್ರಣಾಮವನ್ನು ಸ್ವೀಕಾರ ಮಾಡಿ. ದೇವಿ, ನಾವು ನಿಮ್ಮ ಈ ದಿವ್ಯ ರೂಪದ ಮಹತ್ವನ ತಿಳ್ಕೊಳ್ಳೋದಿಕ್ ಬಯಸ್ತೀವಿ. ತಿಳಿಸೋ ಕೃಪೆ ಮಾಡಿ ದೇವಿ, ದಯವಿಟ್ಟು ತಿಳಿಸ್ಕೊಡಿ. ನಿಮ್ಮ ಆಹುತಿಯಿಂದ ಉತ್ಪನ್ನ ಆಗಿರೋ ಸಾಕಾರ ರೂಪಿ ಶಕ್ತಿ ನಾನು ನಿರಾಕಾರ ರೂಪದಲ್ಲಿ ಪ್ರಕೃತಿಯ ಕಣಕಣದಲ್ಲೂ ವಾಸ ಮಾಡ್ತೀನಿ. ಸಮಸ್ತ ಜಗತ್ತು ನನ್ನ ಶಕ್ತಿಯಿಂದಾನೇ ಕ್ರಿಯಾಶೀಲವಾಗಿದೆ. ನನ್ನಿಂದಾನೇ ಈ ಜಗತ್ತಿನ ಜನ್ಮ, ಪಾಲನೆ ಮತ್ತು ವಿನಾಶ ಆಗೋದು. ಆದರೆ ಇವತ್ತು ನೀವೆಲ್ಲ ದೇವತೆಗಳು ನಿಮ್ಮ ಆಹುತಿ ನೀಡಿ ನನ್ನ ಸಾಕಾರ ರೂಪದಲ್ಲಿ ಪ್ರಕಟ ಮಾಡಿದ್ದೀರಾ. ನಾನು ಸಾಕಾರ ಆದಾಗ ನನ್ನ ಇಡೀ ಲೋಕ ಸಾಕಾರ ಆಗುತ್ತೆ. ಆನಂತರ ಮಾತೆ ತನ್ನ ದಿವ್ಯ ಶಕ್ತಿಯಿಂದ ತನ್ನ ಲೋಕವನ್ನು ಪ್ರಕಟ ಮಾಡಿದ್ರು. ಪ್ರಭು, ಆ ಲೋಕದ ಹೆಸರೇನು ನಂದಿ? ಆ ನಗರದ ಹೆಸರು ಶ್ರೀಪುರ. ಪ್ರಭು, ಆ ಶ್ರೀಪುರಾನೇ ಶ್ರೀಯಂತ್ರ. ಲೋಕ ಪ್ರಕಟ ಆದ್ಮೇಲೆ ಅವರು ಭಂಡಾಸುರನ ವಧೆ ಮಾಡಿದ್ರಾ? ಅಧರ್ಮದ ಕರ್ಮ ಅಧರ್ಮದ ಅಂತ್ಯದ ಸೂಚನೆಯಾಗಿರತ್ತೆ. ಆದ್ರಿಂದ ಈಗ ಭಂಡಾಸುರ ಅವನ ದುಷ್ಕರ್ಮದ ಫಲವನ್ನ ಅನುಭವಿಸೋ ಸಮಯ ಬಂದಿದೆ. ಭಂಡಾಸುರ, ಈಗ ನಿನ್ನ ಅಂತ್ಯದ ಸಮಯ ಬಂದಿದೆ. ಏ ಹೆಣ್ಣೆ, ಯಾಕೆ ಸುಮ್ಮನೆ ಸಾಯೋದಕ್ಕೆ ಬಂದಿದ್ಯಾ ಇಲ್ಲಿಗೆ? ಸಾಯೋಕಲ್ಲ, ನಿನ್ನ ಅಂತ್ಯ ಮಾಡೋದಕ್ಕೆ ಬಂದಿದ್ದೀನಿ. ಏ ಹೆಣ್ಣೆ, ನನ್ನ ಸಾಯಿಸೋ ಕನ್ಸ್ ಕಾಣೋದ್ರೊಳಗೆ ನಿನ್ನ ಪ್ರಾಣ ಹೋಗಿರುತ್ತೆ. ಆದ್ರೆ ನೀನು ನನ್ನ ಕೊಲ್ಲೋದಕ್ಕಾಗೋದಿಲ್ಲ. ತೋರಿಸ್ತೀನಿ ನಿನ್ಗೆ ನನ್ನ ಶಕ್ತಿ ಏನು ಅಂತ. ಎಷ್ಟೇ ಬೃಹದಾಕಾರವಾಗಿ ಬೆಳೆದ್ರು ನನ್ನ ಅಂತ್ಯ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಇಲ್ಲಿ ತನಕ ಯಾವುದೇ ಅಸ್ತ್ರ, ಯಾವುದೇ ಶಕ್ತಿ ಕೂಡ ನನ್ನ ಅಂತ್ಯ ಮಾಡಕ್ಕಾಗಲ್ಲ. ಆದ್ರೆ ಇವತ್ತು ಆ ಶಕ್ತಿ ಜನ್ಮ ತಾಳಿದಾಳೆ ಭಂಡಾಸುರ. ನಾನಿವತ್ತು ಆ ದಿವ್ಯ ಮಹಿಷ ಶಸ್ತ್ರನ ಪ್ರಕಟ ಮಾಡ್ತೀನಿ. ಅದೇ ನಿನ್ನ ವಧೆಗೆ ಕಾರಣ ಆಗುತ್ತೆ. ಈ ಅಸ್ತ್ರದ ಪ್ರಹಾರದ ವೇಗನ ತಡೆಯೋದಕ್ಕಾದ್ರೆ ತಡೆದು ನೋಡು ಭಂಡಾಸುರ.
ಮಾತೆ ಷೋಡಶಿಯ ಕಥೆ ಪ್ರಭು. ಸತ್ಯ ಹೇಳಿದ್ರಿ ನೀವು. ಅಧರ್ಮ ಅನ್ಯಾಯದ ಕರ್ಮದ ಫಲ ಸದಾ ಕೆಟ್ಟದಾಗೆ ಇರುತ್ತೆ. ಹೌದು ಪ್ರಭು. ಪ್ರಭು, ಅಲ್ನೋಡಿ, ನಾವು ಮಾತೆ ಷೋಡಶಿಯ ಶಕ್ತಿಪೀಠನ ತಲುಪಾಯ್ತು ಪ್ರಭು.